ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿಲಿ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಸೊ ಎಲ್ಲರ ಮನೇಲೂ ಕರ್ಜಿಕಾಯಿ ಮಾಡ್ತೀರಾ. ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟು ಒಂದು ಪ್ಯಾನ್ ಬಿಸಿ ಆದಮೇಲೆ 1 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂತಂದರೆ 3ರಿಂದ 4 ನಿಮಿಷ ಸಿಪ್ಪೆ ಆದಾಗೆ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಫ್ರೈನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇಲ್ಲಿ ಸಿಪ್ಪೆ ಆದಾಗೆ ಬಿಡ್ತಾ ಇದೆ. ಈ ಥರ ಆದಾಗ ನಮಗೆ ಪರ್ಫೆಕ್ಟಾಗಿ ಕಡಲೆ ಬೀಜ ಫ್ರೈ ಆಗಿದೆ ಅಂತ. ಇವಾಗ ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದೆಲ್ಲನೂ ಎತ್ಕೊಂಡ್ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಗಸಗಸೆನೂ ಕೂಡ ಅಷ್ಟೇ ಜಾಸ್ತಿ ಸೀಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೊಳ್ಳಿ. ಇವಾಗ ಇದ್ರ ಜೊತೆಗೆ ನಾನು ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಆಗೋಷ್ಟು ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳಿಲ್ಲ ಅಂತಂದರೆ ಕಪ್ಪೆಳ್ಳನ್ನು ಕೂಡ ಸೇರಿಸ್ಕೊಳ್ಬೋದು, ಆಪ್ಷನಲ್ಲು. ನಾನು ಬಿಳಿ ಎಳ್ಳಿದೆ ಅಂತ ಹೇಳ್ಬಿಟ್ಟು ಗಸಗಸೆ ಜೊತೆಗೆ ಹಾಕ್ಕೊಂಡು ಫ್ರೈನ ಮಾಡ್ತಾ ಇದ್ದೀನಿ. ಆದಷ್ಟು ಗಸಗಸೆ ಮತ್ತು ಎಳ್ಳನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ, ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಅದು ಕೂಡ ಎತ್ತಿಟ್ಕೊಂಡಿದ್ದಾಗಿದೆ. ಇವಾಗ ಕೊಬ್ಬರಿನೂ ಕೂಡ ಒಂದು 7 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ನಾವು ಸ್ಟೋರೇಜ್ ಮಾಡಿ ತಿನ್ನೋದ್ರಿಂದ 1 ತಿಂಗಳಿಗೆ ಆಗುವಷ್ಟು ಸ್ಟೋರೇಜ್ನ ಮಾಡ್ಕೊಳ್ಬೋದು ಈ ಕರ್ಜಿಕಾಯಿ ಪುಡಿನ. ನೋಡಿ, ಇವಾಗ ಬೆಚ್ಚಗೆ ಆಗ್ತಾ ಇದೆ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಮೆತ್ತಗಿರೋ ಕೊಬ್ಬರಿ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ಒಂದು 2 ನಿಮಿಷ ಫ್ರೈ ಮಾಡಿದ್ದಾಗಿದೆ. ಎಲ್ಲನೂ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ಗೆ 1.5 ಬೌಲ್ ಆಗುವಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಹುರಿದಿಟ್ಕೊಂಡಿರುವಂಥ 1 ಕಪ್ ಆಗುವಷ್ಟು ಕಡಲೆ ಬೀಜನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನ ಚೆನ್ನಾಗಿ ಪುಡಿನ ಮಾಡ್ಕೊಂಡು ಬರೋಣ. ನೋಡಿ, ನನಗೆ ಯಾವ ರೀತಿ ಬೇಕೋ ಆ ರೀತಿ ಪುಡಿನ ಮಾಡ್ಕೊಂಡಿದ್ದೀನಿ. ನಿಮಗೆ ಕಡಲೆ ಅಥವಾ ಕಡಲೆ ಬೀಜ ಬಾಯಿಗೆ ಸಿಕ್ಕಬೇಕು ತಿನ್ನೋ ಥರ ಅನ್ನೋದಾದರೆ ಸ್ವಲ್ಪ ರಫಾಗಿ ಪುಡಿನ ಮಾಡ್ಕೊಳ್ಳಿ. ಇವಾಗ ನಾವು ಆಲ್ರೆಡಿ ಎಳ್ಳು ಮತ್ತು ಗಸಗಸಿನ ಫ್ರೈ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಇವಾಗ ಜಾರ್ಗೆ ಸೇರಿಸ್ಕೊಂಡು ಒಂದು 4 ಏಲಕ್ಕಿನ ಕೂಡ ಹಾಕ್ಕೊಂಡು ಈ ಥರ ಪುಡಿನ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಅಂತಂದರೆ, ಎಳ್ಳು ಈ ರೀತಿನ ಪುಡಿ ಮಾಡಬೇಕು. ಎಳ್ಳು ಅರ್ಧಕ್ಕೆ ಕಟ್ಟಾಗಿರಬೇಕು, ಅದಷ್ಟು ಆದರೆ ಸಾಕು ಪುಡಿನ. ಇವಾಗ ಒಂದು ಬೌಲ್ಗೆ ಕಡಲೆ ಪುಡಿ ಮತ್ತು ಎಳ್ಳು ಪುಡಿನ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಕೊಬ್ಬರಿನೂ ಕೂಡ ಅದೇ ರೀತಿ ಪುಡಿನ ಮಾಡಿಕೊಂಡು ಈ 3ನೆಲ್ಲನೂ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನನಗೊಂದು ಕ್ಲಿಪ್ಪು ಮಿಸ್ ಆಗಿದೆ, ಸೊ ಹಾಗಾಗಿ ಮಿಕ್ಸ್ ಮಾಡಿರೋದನ್ನ ತೋರ್ಸೋಕ್ಕಾಗಿಲ್ಲ, ಸಾರಿ. ಇವಾಗ ಸಕ್ಕರೆ ನಮಗೆ ಎಷ್ಟು ಬೇಕು ಸ್ವೀಟ್ಗೆ ಅಷ್ಟು ಸಕ್ಕರೆನ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ನ ಮಾಡ್ಕೊಂಡು ಬರೋಣ. ಆದಷ್ಟು ಬೌಲ್ನ ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಯಾಕಂದರೆ ಕೈಯಲ್ಲಿ ಮಿಕ್ಸ್ ಮಾಡುವಾಗ ಆ ಕಡೆ ಈ ಕಡೆ ಚೆಲ್ಲಬಾರ್ದು. ಹಾಗಾಗಿ ಸ್ವಲ್ಪ ದೊಡ್ಡದನ್ನಾಗಿ ಇಟ್ಕೊಂಡ್ರೆ ನಿಮಗೆ ಎಷ್ಟು ಪುಡಿನ ಮಾಡಿರ್ತೀರೋ ಅಷ್ಟು ಕೂಡ ಪರ್ಫೆಕ್ಟಾಗಿ ಬೌಲಲ್ಲಿ ಇಟ್ಕೊಳ್ಳುತ್ತೆ. ನೋಡಿ, ನಾನು ಸ್ವಲ್ಪ ಚಿಕ್ಕದು ಇಟ್ಕೊಂಡಿದ್ದೆ ಅಂತೇಳಿ ತುಂಬಾ ಆಗೋಗಿದೆ. ನನಗೆ ಸಕ್ಕರೆ ಹಾಕ್ಕೊಳ್ತಾ ಕೈಯಲ್ಲೇ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆನೂ ಮಿಕ್ಸ್ ಆಗಬೇಕು. ಇವಾಗ ಒಂದು 3ರಿಂದ 4 ನಿಮಿಷ ಕೈಯಲ್ಲಿ ಸಕ್ಕರೆನ ಮಿಕ್ಸ್ ಮಾಡಿದ್ದಾಗಿದೆ. ಇದನ್ನ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟ್ ಇವಾಗ ಒಂದು ಬೌಲ್ಗೆ ಒಂದು 3/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ದಿನಗಳು ಇಟ್ಕೊಂಡ್ರು ಕೂಡ, ಅಂದರೆ 15 ದಿವಸ ಅಥವಾ 1 ತಿಂಗಳು ಇಟ್ಕೊಂಡ್ರು ಕೂಡ ಫ್ರೆಶ್ ಆಗಿ ಮಾಡಿರೋ ರೀತಿ ಕರ್ಜಿಕಾಯಿ ಗರಿಗರಿಯಾಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಚಿರೋಟಿ ರವೆನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಸ್ಕಿಪ್ ಮಾಡದೆ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಕೈಯಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ಹಿಟ್ಟನ್ನ ಕಲಿಸ್ಕೊತೀವಲ್ವ, ಸೊ ಅದೇ ರೀತಿ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಇದು ಹಿಟ್ಟು ನೆನೆಯೋದಕ್ಕೆ ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪನ ಹಾಕೋದು ಬೇಕಾಗಿಲ್ಲ. ನಾವು ಕಲಿಸುವಾಗ ತುಪ್ಪನ ಹಾಕೊಂಡಿರ್ತೀವಲ್ಲ, ಅದಷ್ಟೇ ಸಾಕಾಗತ್ತೆ. ಇವಾಗ ನೋಡಿ, ಹಿಟ್ಟು ರೆಡಿ ಆಗಿದೆ. ಒಂದು 5 ನಿಮಿಷ ಬಿಟ್ಟಿದೆ ಅಷ್ಟೇ. ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಎಷ್ಟು ಅಂದರೆ ಪೂರಿ ಸೈಜ್ಗೆ ಪೂರಿ ಮಾಡ್ಕೊಳ್ತೀವಲ್ವ, ಆ ಸೈಜ್ಗೆ ನಾವಿಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಆಲ್ರೆಡಿ ಲಟ್ಟಿಸ್ಕೊಂಡಿದ್ದಾಗಿದೆ. ಇವಾಗ 1ರಿಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನ ಸೇರಿಸ್ಕೊಂಡು ಇದನ್ನ ಫೋಲ್ಡ್ನ ಮಾಡ್ಕೊಳ್ತೀನಿ. ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ಲ, ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾನು ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಕೈಯಲ್ಲೇ ಮಾಡೋದ್ರಿಂದ ಈ ರೀತಿ ಮೆಥಡಲ್ಲಿ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಎಡ್ಜಸ್ಸಲ್ಲಿ ಬೇಡದೇ ಇರೋ ಹಿಟ್ಟನ್ನ ಕಟ್ ಮಾಡ್ಕೊಳ್ಬೇಕು. ಇವಾಗ ಸ್ಪೋರ್ಕ್ ಇರುತ್ತಲ್ಲ, ಆ ಸ್ಪೂನಿಂದ ನಾವು ಎಡ್ಜಸ್ಸಲ್ಲಿ ಈ ಥರ ಸ್ಪ್ರೆಸ್ನ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕರ್ಜಿಕಾಯಿ ಮೋಲ್ಡ್
ಏನು ಬರುತ್ತೆ ಸೊ ಅದೇ ರೀತಿ ನಮಗೆ ಡಿಸೈನ್ ಆಗಿ ಇರ್ಬೋದು. ಈ ಥರ ಬರುತ್ತೆ, ನೋಡ್ತಾ ಇರ್ಬೋದು ಯಾವ ರೀತಿ ಡಿಸೈನ್ ಬಂದಿದೆ ಅಂತ. ಸಿಂಪಲ್ಲಾಗಿ ಕೈಯಲ್ಲೇ ಮಾಡ್ಕೊಳ್ಬೋದು. ನಾನು ಇರೋ ಹಿಟ್ಟನ್ನೆಲ್ಲನೂ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಬಿಸಿಯಾಗಿರೋ ಎಣ್ಣೆಗೆ. ಇವಾಗ ಒಂದು 3 ಆಗುವಷ್ಟು ಕರ್ಜಿಕಾಯಿ ಹಿಟ್ಟನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಕರ್ಜಿಕಾಯಿ ಬೇಯಿಸ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಹಿಟ್ಟೆಲ್ಲನೂ ಜಾಸ್ತಿ ಬೆಂದೋಗ್ಬಿಟ್ರೆ ಅದು ಸೀದೋಗುತ್ತೆ. ಸೊ ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ 3 ಎಷ್ಟಾಗುತ್ತೋ ಪ್ಯಾನ್ಗೆ ಅಷ್ಟನ್ನ ಹಾಕ್ಕೊಂಡು 2 ಸೈಡು ಡಬಲ್ ಸೈಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬೇಯಿಸ್ಕೊಂಡಿದ್ದೀನಿ, 2 ಸೈಡು ಕೂಡ ಬೇಯಿಸ್ಕೊಂಡಿದ್ದಾಗಿದೆ. ಯಾವುದೇ ರೀತಿಯಲ್ಲಿ ಕರ್ಜಿಕಾಯಿಗೆ ಪುಡಿನ ಮಾಡ್ಕೊಂಡಿದ್ವಲ್ಲ ಅದು ಯಾವುದೇ ರೀತಿಯಲ್ಲಿ ಬ್ರೇಕ್ ಆಗಿ ಈಚೆ ಬಂದಿಲ್ಲ, ನೀಟಾಗಿ ಬೆಂದಿದೆ. ಫೈನಲಿ ಲುಕ್ಕು ಈ ರೀತಿ ಇದೆ. ನಾನು ಮಾಡ್ಕೊಂಡಿರೋ ಹಿಟ್ಟು ಇನ್ನೂ ಕೂಡ ಮಿಕ್ಕೊಂಡಿದೆ. ಸೊ ನಾನು ಇಲ್ಲಿ ಎಷ್ಟು ಬೇಕೋ ಆದಷ್ಟು ಅಷ್ಟನ್ನ ಇಲ್ಲಿ ಕರ್ಜಿಕಾಯಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರೆಸ್ ಮಾಡಿದ ತಕ್ಷಣ ನೋಡಿ ಯಾವ ರೀತಿ ಗರ್ಗರಿ ಆಗಿದೆ. ನೋಡಿದ್ರಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.